ನೀವೇ ಬನ್ನಿ. ಕ್ಷಮಿಸಿ, ಸಕ್ಕು ಚಿಕ್ಕ ಹುಡುಗಿ, ಹಾಗೆ ಸ್ನೇಹಿತರ ಜೊತೆ ಆಟ ಆಡೋದಕ್ಕೆ ಅಂತ ಹೋಗಿರ್ತಾಳೆ. ಇನ್ನೇನ್ ಬಂದ್ಬಿಡ್ತಾಳೆ. ನನ್ ಜೊತೆ ಬನ್ನಿ. ಅರೆ, ನನ್ನೆಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಬನ್ನಿ. ಹೌದು, ದಿಗು ಈಗ ಎಲ್ಲಿಗೆ ಹೋದ? ಸಕ್ಕು ತರ ಇವನು ಓಡ್ ಹೋಗ್ತಿದ್ದಾನ ಹೇಗೆ? ಏನಾಯ್ತು? ಗುಡಿಯೊಳಗ್ ಬನ್ನಿ. ಇಲ್ಲ, ಬೇಡ. ನಾಚಿಕೆ ಪಡ್ಕೋತಿದ್ದೀರಾ? ಸರಿ ಬಿಡಿ, ನಾನು ಅವಳಗ್ ಹೊರಗ್ ಬರಕ್ ಹೇಳ್ತೀನಿ. ಹುಡ್ಗಿ ಹುಡ್ಗಿ ಬಾ. ಮನೆಗ್ ಬರೋದೇನ್ ಬೇಡ, ಮೆಟ್ಲತ್ರ ಬಾ ಸಾಕು. ನೀನ್ ಕಣ್ ಮುಚ್ಕೋಬೇಕು, ಸರಿನಾ? ಕಣ್ ಮುಚ್ಕೋ. ಅರೆ, ಕಣ್ ಮುಚ್ಕೊ ಅಂತ ಹೇಳ್ತಿದ್ದೀನಲ್ವಾ? ಕಣ್ಯಾಕ್ ಮುಚ್ಕೋಬೇಕು? ಕಣ್ ಮುಚ್ಚು ಅಂದ್ರೆ ಮುಚ್ಚಬೇಕು. ಬಾ, ಕಣ್ ಮುಚ್ಚು. ಹಾ ಸರಿ, ಈಗ ಬಾ. ಹಾಗೆ ನಿಧಾನಕ್ ಬಾ. ಈಗ ಮೆಟ್ಲು ಬರುತ್ತೆ, ನಿಧಾನಕ್ಕೆ ನಿಧಾನಕ್ಕಿಳಿ. ಒಂದೊಂದೇ ಮೆಟ್ಲಿಳಿ. ಇಲ್ಲೇ ನಿಂತ್ಕೋ. ಹಾ, ಹುಡುಗಿ ಇವಾಗ ಕಣ್ ತೆಗಿ. ಇವ್ರೇ ನಿನ್ ಬಾವಿ ಗಂಡ. ಭಯ ಪಡ್ಬೇಡ, ಕಣ್ ತೆಗಿ. ಕಣ್ಬಿಡು ಹುಡ್ಗಿ. ಹುಡ್ಗಿ, ಇವ್ರನ್ನೇ ನೀನ್ ಮದ್ವೆ ಆಗೋದು. ಅಂದವಾಗಿದಾರಲ್ವಾ? ರಾಕ್ಷಸ ತಾತ ತರ ಇಲ್ಲ. ಅಯ್ಯೋ ದೇವ್ರೆ, ಇವರು ತುಂಬಾ ಅಂದವಾಗಿದ್ದಾರೆ. ಜಮೀನ್ದಾರ್ ತಾತನ್ ತರ ಮುದುಕ ಅಲ್ಲ. ಇವರು ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅಂತ ಅನಿಸ್ತಿದೆ. ಇವ್ರೇನಾ ನನ್ ಬಾವಿ ಗಂಡ? ನಿಮ್ ಮನೆಯವರೆಲ್ಲ ನಿನ್ಗೋಸ್ಕರ ಹುಡುಕ್ತಾ ಇದ್ದಾರೆ. ನೀನ್ ಇಲ್ಲೇನ್ ಮಾಡ್ತಾ ಇದೀಯಾ? ನಾವೆಲ್ರೂ ನಿನ್ನೂ ನೋಡೋದಕ್ಕೆ ಅಂತಾನೆ ಬಂದ್ವಿ. ನೀನ್ ನೋಡಿದ್ರೆ ಮನೇಲೇ ಇಲ್ಲ. ಯಾರಿಗೂ ಹೇಳ್ದೆ ಹೊರಗ್ ಬಂದು ಇಲ್ಲಿ ಯಾಕೆ ಬಚ್ಚಿಟ್ಕೊಂಡಿದ್ಯಾ? ನಮ್ಮಮ್ಮನಿಗೆ ಕೋಪ ಬಂದಿದೆ. ನೀನು ನಮ್ ಮದ್ವೆ ಆದ್ಮೇಲೆ ಏನಾದ್ರೂ ಹೀಗ್ ನಡ್ಕೊಂಡ್ರೆ ನಮ್ಮಮ್ಮ ಅದನ್ನ ಸಹಿಸೋದಿಲ್ಲ. ಈಗ್ಲೇ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಏನ್ ಹಾಗ್ ನೋಡ್ತಿದ್ಯಾ? ನಾನ್ ಹೇಳೋದ್ ನಿನ್ಗೆ ಅರ್ಥ ಆಗ್ತಿದ್ಯಾ ಇಲ್ವಾ? ಅಲ್ಲ, ಈಗ ನಾನ್ ಏನಂದೆ ಅಂತ ನೀನ್ ಹಾಗ್ ನಗ್ತಿದ್ಯಾ? ಇವತ್ತು ನಿಶ್ಚಿತಾರ್ಥ. ಲಗ್ನ ಪತ್ರಿಕೆ ಬರೆಸ್ಬೇಕು. ಆದ್ರೆ ಏನ್ ಮಾಡ್ತಿದೀವಿ? ಹುಡುಗಿನ ಹುಡುಕ್ತಿದೀವಿ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಆ ಹುಡುಗಿಗೆ ಏನ್ ಬುದ್ಧಿ ಕಲ್ಸಿದ್ರೋ ಆ ದೇವ್ರಿಗೆ ಗೊತ್ತು. ಎಲ್ಲಿಗೆ? ನಿಂತ್ಕೋ. ನಾನ್ ಮಾತಾಡ್ತಾ ಇದ್ದೀನಿ, ನೀನ್ ಓಡೋಗ್ತಿದ್ಯಾ? ನನಗ್ ನಿನ್ ಮೇಲೆ ಕೋಪ ಇಲ್ಲ. ನಿನಗ್ ಬೈತೀನಿ ಅಂತ ಭಯ ಪಟ್ಕೊಂಡು ಓಡೋಗ್ತಿದ್ಯಾ? ಸಕೂನ್, ನಾನ್ ನಿನ್ಗೇನು ಅನ್ನಲ್ಲ. ಅವಾಗ್ಲೇ ಸ್ವಲ್ಪ ಕೋಪ ಇತ್ತು, ಆದ್ರೆ ಅತ್ಗೆ ಸಕ್ಕು ತುಂಬಾ ಚಿಕ್ಕ ಹುಡುಗಿ. ಅವಳದಿನ್ನೂ ಆಟೋಡೋ ವಯಸ್ಸು. ಬಂದ್ಬಿಡ್ತಾಳೆ ಅಂತ ಮಹಾಜನ್ ಹೇಳಿದ್ರಲ್ವಾ? ನೀವು ಸ್ವಲ್ಪ ತಾಳ್ಮೆಯಿಂದ. ಅಯ್ಯೋ ಸಕ್ಕು,
ಸ್ವಲ್ಪದ್ರಲ್ಲೇ ಬಿದ್ದು ಹೋಗ್ತಿದ್ದೆ. ಸಕೂನ್ ನಾನ್ ನಿನ್ಗೇನು ಅನ್ನಲ್ಲ. ಅವಾಗ್ಲೇ ಸ್ವಲ್ಪ ಕೋಪ ಇತ್ತು, ಆದ್ರೆ ಅತ್ಗೆ ಸಕ್ಕು ತುಂಬಾ ಚಿಕ್ಕ ಹುಡುಗಿ, ಅವಳದಿನ್ನೂ ಆಟೋಡೋ ವಯಸ್ಸು. ಬಂದ್ಬಿಡ್ತಾಳೆ ಅಂತ ಮಹಾಜನ್ ಹೇಳಿದ್ರಲ್ವಾ, ನೀವು ಸ್ವಲ್ಪ ತಾಳ್ಮೆಯಿಂದ. ಸಕ್ಕು ಅಯ್ಯೋ ಸಕ್ಕು, ಸ್ವಲ್ಪದ್ರಲ್ಲೇ ಬಿದ್ದು ಹೋಗ್ತಿದ್ದೆ. ಈ ಹುಡುಗಿಗೆ ಎಲ್ಲಿ ಹೇಗ್ ನಡ್ಕೋಬೇಕು ಅಂತ ಸ್ವಲ್ಪನೂ ಗೊತ್ತಿಲ್ಲ. ದಿಗು, ನೀನೆಲ್ಲಿಂದ ಬರ್ತಿದ್ಯಾ? ನೀನ್ ನೋಡ್ದೆ ಅಲ್ವಾ ಈ ಸಕ್ಕು ಜಿಂಕೆ ಮರಿ ತರ ಹೇಗ್ ಒಳಗ್ ಓಡ್ ಹೋದ್ಲು ಅಂತ? ಇವತ್ತು ನಿಶ್ಚಿತಾರ್ಥ, ಆದ್ರೆ ತುಂಟಾಟ ಮಾಡೋದು ಇನ್ನೂ ಬಿಟ್ಟಿಲ್ಲ. ಈ ಹುಡುಗಿಗ್ ಸ್ವಲ್ಪನೂ ವಿನಯ ಇಲ್ಲ. ಮಹಾಜನ್, ನೀವು ಕಲ್ಸಿರೋ ಸಂಸ್ಕಾರ ಇದೇನಾ? ಆವಾಗ್ಲಿಂದ ಹೊಗಳ್ತಾ ಇದ್ರಲ್ಲ, ಇದು ಒಳ್ಳೆ ನಡವಳಿಕೆನಾ? ಶಿವಪ್ಪ, ಅತ್ತೆ ಮನೇಲಿ ಕೂಡ ಹೀಗೆ ಇರ್ತಾಳ? ಇಲ್ಲ, ಮೊದ್ಲು ನೀವು ಸರಿಯಾಗಿ ಬೆಳೆಸಿದ್ರೆ ತಾನೆ. ಅಮ್ಮ ಅಮ್ಮ ಅವಳಿಗೇನು ಅನ್ಬೇಡ, ಪಾಪ ಚಿಕ್ಕ ಹುಡುಗಿ. ಸಕ್ಕು ಬೇಕು ಅಂತ ಏನು ಹಾಗೆ ಮಾಡ್ಲಿಲ್ಲ. ಸರಿ ಸರಿ, ನಾವು ನಿಶ್ಚಿತಾರ್ಥದ ಕೆಲಸನ ಶುರು ಮಾಡೋಣ. ಹೇಳಿ ಬಾಬಾ ಅವ್ರೆ. ಸರಿ ಸರಿ, ಮನೋರಮಾ ಅತ್ತೆಯವ್ರೆ, ಕೋಪ ಮಾಡ್ಕೋಬೇಡಿ. ಭಾಮ, ಉಮಾ, ಮುಂದಿನ ಶಾಸ್ತ್ರ ಶುರು ಮಾಡ್ಕೊಳ್ಳಿ. ಸರಿ 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 ಆಯ್ತು ಅಣ್ಣ. ಅತ್ತೆ ಬನ್ನಿ. ದಿಗು, ನೀನ್ ಅಷ್ಟ್ರಲ್ಲೇ ಬದ್ಲಾಗ್ಬಿಟ್ಯಾ. ನಿನ್ನ ತಾಯಿಗೆ ವಿರುದ್ಧವಾಗಿ ಆ ಹುಡುಗಿನ ವಹಿಸ್ಕೊಂಡ್ ಬರ್ತಿದ್ಯಾ. ಮದ್ವೆ ಆದ್ಮೇಲೆ ಏನ್ ಮಾಡ್ತೀಯೋ? ಅಮ್ಮ ಅಮ್ಮ ಸ್ವಲ್ಪ ಶಾಂತವಾಗಿರು.